ಮಹಾಕುಂಭಮೇಳ ಪ್ರಯಾಗ್ರಾಜ್ ನಲ್ಲಿ ವೈಷ್ಣವಿ ಮತ್ತೆ ಗಗನ್ ಅವರ ಶೂಟಿಂಗ್ ಕೂಡ ನಡೆದಿದೆ. ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಜೋಡಿ ವೈಷ್ಣವಿ ಮತ್ತೆ ಗಗನ್. ಅಗ್ನಿಸಾಕ್ಷಿ ಮೂಲಕ ಎಷ್ಟು ಸೆನ್ಸೇಷನ್ ಆಗಿದ್ದು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಅಷ್ಟೇ ಚೆನ್ನಾಗಿಯೂ ಕೂಡ ನಟನೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ತುಂಬಾ ಇಷ್ಟವಾದಂತ ಜೋಡಿ. ಅತಿ ಹೆಚ್ಚು TRP ಸೀತಾರಾಮ ಧಾರಾವಾಹಿ ಕೂಡ ಪಡೆದುಕೊಂಡಿದೆ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಸೀತಾರಾಮ ಧಾರಾವಾಹಿ ಯಾವ ರೀತಿ ಇಟ್ಟಿದೆ, ಟ್ರೆಂಡಿಂಗ್ ನಲ್ಲಿ ಇದೆ ಅಂತ. ಅಷ್ಟು ಚೆನ್ನಾಗಿರುವಂತಹ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾಗ್ಲಿ ಅಂತ ಸಾಕಷ್ಟು ಕಮೆಂಟ್ ಬಾಕ್ಸ್ ಗಳಲ್ಲಿ ಉತ್ತರಗಳನ್ನೆಲ್ಲ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ ಇರ್ತಾರೆ ಅಭಿಮಾನಿಗಳು, ವೀಕ್ಷಕರು. ಯಾಕೆಂದ್ರೆ ಅಷ್ಟು ಚೆನ್ನಾಗಿರುವಂತಹ ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಿರುತೆರೆಯಲ್ಲಿ ಧಾರಾವಾಹಿಯಲ್ಲಿ ಒಂದಾಗಿದ್ದಾರೆ. ಅದ್ಭುತವಾಗಿ ಪುಟ್ಟ ಮಗುವಿನ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಹೀಗಾಗಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ವೀಕ್ಷಕರ ಅಭಿಪ್ರಾಯ. ಬಟ್ ಇವರು ಫ್ರೆಂಡ್ಸ್ ಅಂತಾನೆ ಯಾವಾಗ್ಲೂ ಕೂಡ ಹೇಳ್ತಾರೆ. ಗಗನ್ ಮತ್ತೆ ವೈಷ್ಣವಿ ಅವರ ಒಂದು ನಟನೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಈ ಒಂದು ಜೋಡಿ ಕಿರುತೆರೆಯಲ್ಲಿ ಮೋಡಿ ಮಾಡಿದೆ. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಹಾಗಾಗಿ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ. ಪ್ರಯಾಗ್ರಾಜ್ಗೆ ಹೋಗಿ ಶೂಟಿಂಗ್ ಅನ್ನ ಸಹ ಮಾಡ್ಕೊ ಬಂದಿದ್ದಾರೆ. ನಿಜಕ್ಕೂ ಕೂಡ ಸೂಪರ್ ಅಲ್ವಾ? ಯಾರು ಕೂಡ ಮಾಡಿರಲಿಲ್ಲ ಈ ಒಂದು ಐಡಿಯಾನ ಇವರೀಗ ಉಪಯೋಗಿಸಿ ಪ್ರಯಾಗ್ರಾಜ್ಗೆ 3 ಜನ ಹೋಗಿ ಮತ್ತೆ ಕ್ಯಾಮ್ರಾಮನ್ ಎಲ್ಲ ಕೂಡ ಹೋಗಿ ಶೂಟಿಂಗ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆ ಒಂದು ಕಥೆನ ಈಗ ಟಿವಿಲಿ ನೋಡ್ತಾ ಇರ್ಬೋದು. ಸೊ ಅತಿ ಹೆಚ್ಚು TRP ಈ ಧಾರಾವಾಹಿಗೆ ಸಿಕ್ಕಿದೆ. ಹೇಗಿದೆ ಜೋಡಿ ಒಂದಾದ್ರೆ ಹೇಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ. ವೈಷ್ಣವಿ ಅವರಿಗೆ ಮುಂಚೆನೆ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಅದು ಕಾರಣಾಂತರಗಳಿಂದ ಸ್ವಲ್ಪ ಇಶ್ಯೂ ಆಗಿ ಅದು ಕಟ್ ಆಗೋಯ್ತು. ಮತ್ತೆ ಕಾಂಟ್ರವರ್ಸಿಗಳು ಕೂಡ ಆಗಿತ್ತು. ಅದರಿಂದ ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ. ಧಾರಾವಾಹಿಯಲ್ಲಿ ಸೀತಾರಾಮದಲ್ಲಿ ತುಂಬಾ ಅದ್ಭುತವಾಗಿ ನಡೆಸುತ್ತಿದ್ದು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ.